ಶ್ರೀ ಗುರುಭ್ಯೋ ನಮಃ. ಧರ್ಮಬಂಧುಗಳಿಗೆ ನಮಸ್ಕಾರ. ನಮ್ಮ ಪರಂಪರೆಯಲ್ಲಿ ಹಣದ ಬಗ್ಗೆ ಅಂದರೆ ಅರ್ಥದ ಬಗ್ಗೆ ಒಂದು ನೋಟ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ವಣ ಆಗ್ತಾ ಇರುತ್ತೆ. ಈ ನೋಟದಲ್ಲಿ ಕೆಲವು ಗೊಂದಲಗಳಿದೆ. ಏನು ಅಂತಂದರೆ, ತುಂಬ ಹಣ ಸಂಪಾದನೆಯನ್ನು ಒಂದು ರೀತಿ ಕಡಿಮೆ ಮಾಡಿ ನೋಡುವಂತಹ ಒಂದು ನೋಟನೂ ಇದೆ, ಜೊತೆಗೆ ಅದನ್ನು ಪವಿತ್ರವಾಗಿ ನೋಡುವಂತಹ ಒಂದು ನೋಟವೂ ಇದೆ. ಉದಾಹರಣೆಗೆ, ನಾಣ್ಣುಡಿನಲ್ಲಿ ಕುರುಡು ಕಾಂಚಾಣ ಅಂತ ಬಳಸ್ತಾರೆ ಪದನ. ಕುರುಡು ಕಾಂಚಾಣ ಅಂತಂದರೆ ದುಡ್ಡು ಕುರುಡು, ಅದನ್ನು ಯಾರನ್ನ ಯಾವ ಕಡೆಗೆ ಬೇಕಾದ್ರೂ ತಳ್ಳುತ್ತೆ ಅಂತ. ಇನ್ನೊಂದು ಕಡೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ವಿದ್ಯೆಯನ್ನು ಎತ್ತಿ ಹೇಳೋದಕ್ಕೆ ಸ್ವಲ್ಪ ದುಡ್ಡನ್ನು ಕಡಿಮೆ ಮಾಡಿ ಹೇಳೋದು, ಹೀಗೆಲ್ಲ ಇರುತ್ತೆ. ಶಂಕರಾಚಾರ್ಯರು ಅವರ ಭಜಗೋವಿಂದ ಸ್ತೋತ್ರದಲ್ಲಿ ಅರ್ಥಮನರ್ಥಂ ಭಾವಯ ನಿತ್ಯಂ ಅಂತ, ಅರ್ಥ ಅನ್ನೋದು ಅನರ್ಥ ಉಂಟು ಮಾಡುತ್ತೆ, ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರು ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮನು ಭಾಗವತದಲ್ಲಿ ಹೇಳ್ತಾನೆ, ಯಸ್ಯಾಹಂ ಅನುಗೃಹಾಮಿ ಹರಿಷ್ಯೇ ತದ್ಧನಂ ಶನೈಹಿ ತಥೋ ಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖ ದುಃಖಿತಂ ಅಂತ. ಅಂದರೆ ಯಾರಿಗಾದರೂ ಒಬ್ಬರಿಗೆ ಅನುಗ್ರಹ ಮಾಡಬೇಕು ಅಂತಂದರೆ ನಾನು ಮೊದಲು ಅವನ ಧನವನ್ನು ಅಪಹರಿಸ್ತೀನಿ ಅಂತ. ಹೀಗೆ ಧನವನ್ನು ಕಡಿಮೆಯಾಗಿ ನೋಡುವಂತಹ ಒಂದು ಭಾಗನೂ ಉಂಟು. ಆದರೆ ಅದರ ಜೊತೆಗೇನೆ ಒಂದು ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಆ ಅರ್ಥವೂ ಸಹ ಒಂದು ಪುರುಷಾರ್ಥ ಎಂಬುದಾಗಿ ನಮ್ಮ ಎಲ್ಲ ಶಾಸ್ತ್ರಗಳಲ್ಲೂ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರಗಳು ಅಷ್ಟೇ ಅಲ್ಲ, ಆಯುರ್ವೇದ, ವ್ಯಾಕರಣ, ಜ್ಯೋತಿಷ್ಯ ಎಲ್ಲ ವಿದ್ಯೆಗಳಲ್ಲೂ ಸಹ ಅದರ ಆ ಶಾಸ್ತ್ರವನ್ನು ಅನುಸಂಧಾನ ಮಾಡೋದರ ಒಂದು ಫಲ ಏನು ಅಂತ ಕೇಳಿದ್ರೆ ಅದು ಪುರುಷಾರ್ಥಗಳು ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಅರ್ಥ ಸಂಪಾದನೆಯೂ ಆಗುತ್ತೆ. ಇದು ಹೀಗೆ ಅರ್ಥಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿರೋದು ಉಂಟು. ಇದರ ನಡುವಿನ ಬ್ಯಾಲೆನ್ಸ್ ಏನು ಅಂತ ಕೇಳಿದ್ರೆ ಅದಕ್ಕೆ ಶ್ರೀರಂಗ ಮಹಾಗುರುಗಳು ಸುಲಭವಾದ ಒಂದು ವಿವರಣೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಧರ್ಮ ಮೋಕ್ಷಗಳ ಚೌಕಟ್ಟಿನಲ್ಲಿ ಅರ್ಥಕಾಮಗಳನ್ನು ಇಟ್ಕೋಬೇಕು. ಆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಹೇಳಬೇಕಾದ್ರೆ ಅದೇ ಆರ್ಡ್ರಲ್ಲೇ ಹೇಳಬೇಕು ಅಂತ. ಮೊದಲು ನಾವು ಧರ್ಮವನ್ನು ಸಂಪಾದಿಸಿ ಅದನ್ನು ಗಟ್ಟಿ ಮಾಡಿಕೊಂಡ್ರೆ ಅದರ ವಿಸ್ತಾರವಾಗಿ ಅರ್ಥಕಾಮಗಳು ಬರುತ್ತೆ. ಧರ್ಮದ ಚೌಕಟ್ಟಿನಲ್ಲಿ ಅರ್ಥಕಾಮಗಳನ್ನು ಅನುಭವಿಸಿದಾಗ ಒಂದು ತೃಪ್ತಿಯಿಂದಾಗಿ ಒಂದು ಬಿಡುಗಡೆ ಸಿಗುತ್ತೆ ನಮ್ಮ ಬಂಧನದಿಂದ, ಅದು ಮೋಕ್ಷ ಅಂತ ಇದೇ ಕ್ರಮದಲ್ಲಿ ಹೇಳಬೇಕು ಅಂತಲೂ ಹೇಳಿದ್ದಾರೆ. ಈ ನೇರದಲ್ಲಿ ನಾವು ನೋಡಿದಾಗ ಕೃಷ್ಣ ಪರಮಾತ್ಮನೂ ಸಹ ಅವನ ಸಾಮ್ರಾಜ್ಯದಲ್ಲಿ, ಈಗ ಪಾಂಡವರು ಇಂದ್ರಪ್ರಸ್ಥ ರಾಜ್ಯವನ್ನು ಅವರು ಸಂಪಾದನೆ ಮಾಡಿ ಯುಧಿಷ್ಠಿರನ ಯೌವ ರಾಜ್ಯದಲ್ಲಿ ಕೃಷ್ಣ ಅವ್ರಿಗೆ ಸಹಕಾರ ಕೊಟ್ಟು ಅದನ್ನು ಚೆನ್ನಾಗಿ ಸಂಪದ್ಭರಿತವಾಗಿ ಆಗುವಂತೆ ಮಾಡೋದಕ್ಕೆ ಕೃಷ್ಣ ಪರಮಾತ್ಮನೇ ಸಹಕಾರ ಕೊಡ್ತಾರೆ. ಸುಧಾಮನ ಕತೆ ಗೊತ್ತಿರಬಹುದು. ಸುಧಾಮ ಬಂದು ಕೃಷ್ಣನ ಸಂಧಿಸಿ ಅವನು ಪುನಃ ಮನೆಗೆ ತೆರಳಬೇಕಾದ್ರೆ ಸಕಲ ಸಂಪತ್ತನ್ನು ಅನುಗ್ರಹ ಮಾಡಿರ್ತಾನೆ. ಒಳ್ಳೆ ಮನೆ, ದಾಸಿಯರು, ಭೋಗ ಸಾಮಗ್ರಿಗಳು ಎಲ್ಲವನ್ನೂ ಕೃಷ್ಣ ಪರಮಾತ್ಮ ಅನುಗ್ರಹಿಸಿರ್ತಾನೆ. ಹೀಗೆ ಅಲ್ಲಿ ಕೃಷ್ಣ ಪರಮಾತ್ಮ ಒಂದು ಸಂಪತ್ತನ್ನು ಅನುಗ್ರಹ ಮಾಡಿರೋದು ಉಂಟು. ಯಾವಾಗ ಅಂತಂದರೆ ಅದು ಧರ್ಮಕ್ಕೆ ಅನುಗುಣವಾಗಿದ್ದಾಗ. ಇದು ಹೇಗೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದು ಸರಳವಾದ ಒಂದು ಮಾವಿನ ಹಣ್ಣಿನ ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಮಾವಿನ ಹಣ್ಣು ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಮಾವಿನ ಹಣ್ಣು ಅದು ಅರ್ಥ ಎಂಬುದಾಗಿ. ಅಂದರೆ ಅರ್ಥ ಅಂತಂದರೆ ಹಣ ಅಂತ ಅಷ್ಟೇ ಅಲ್ಲ, ಹಣದಿಂದ ನಾವು ಅನೇಕ ಪದಾರ್ಥಗಳನ್ನು ಸಂಗ್ರಹ ಮಾಡ್ಬೋದು. ಆ ವಸ್ತುಗಳು, ಎಲ್ಲ ವಸ್ತುಗಳು ಸಹ ಅರ್ಥವೇ. ಅಷ್ಟಲ್ಲದೆ ಯಶೋಧನ, ಕೀರ್ತಿಧನ ಎಂಬುದಾಗಿ ಈ ಎಲ್ಲವನ್ನೂ ಅವರು ಅರ್ಥ ಎಂಬುದಾಗಿ ಪರಿಗಣಿಸಿದ್ದಾರೆ. ಯಥ ಸರ್ವ ಪ್ರಯೋಜನ ಸಿದ್ಧಿ ಸೋ ಅರ್ಥ ಅಂತ, ಯಾವುದರಿಂದ ಎಲ್ಲ ಪ್ರಯೋಜನಗಳು ಉಂಟಾಗುತ್ತೋ ಅದನ್ನು ಅರ್ಥ ಎಂಬುದಾಗಿ ಋಷಿಗಳು ಅದನ್ನು ಪರಿಗಣಿಸಿದ್ದಾರೆ. ಆ ನೇರದಲ್ಲಿ ಮಾವಿನ ಹಣ್ಣು ಒಂದು ವಸ್ತುವಾದ್ದರಿಂದ ಅದು ಅರ್ಥ. ಅದನ್ನು ಸೇವನೆ ಮಾಡಬೇಕು, ನಾವು ಚೆನ್ನಾಗಿ ಆಸ್ವಾದನೆ ಮಾಡಬೇಕು ಅಂತ ಇದ್ದರೆ ಅದು ಇಂದ್ರಿಯ ಲಾಲಸೆ, ಅದು ಕಾಮ ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಶರೀರದಲ್ಲಿ
ಮಾವಿನ ಹಣ್ಣನ್ನು ತಿನ್ನಬೇಕಾದ್ರೆ ಏನು ಒಂದು ಕಂಡೀಷನ್ ಇರಬೇಕೋ ಅದನ್ನು ಅರಗಿಸ್ಕೊಳ್ಳುವಂತಹ ಒಂದು ಆರೋಗ್ಯ ಇರಬೇಕು. ಮತ್ತು ಅದನ್ನು ಬೇರೆ ಇನ್ನೇನೋ ಟಿ ವಿ ನೋಡ್ತಾ ಅಥವಾ ಇನ್ನೇನೋ ಫೋನ್ ಕಾಲ್ ಅಟೆಂಡ್ ಮಾಡೋದಲ್ದೇ ಅದಕ್ಕೆ ಗಮನ ಕೊಟ್ಟು ಅದನ್ನು ಆಸ್ವಾದನೆ ಮಾಡುವಂತಹ ಒಂದು ಸ್ಥಿತಿ ಇರಬೇಕು. ಈ ಸ್ಥಿತಿ ಪೂರ್ವಭಾವಿಯಾಗಿದ್ದಾಗ ಅದನ್ನು ಧರ್ಮ ಅಂತ ಇಟ್ಕೊಂಡ್ರೆ, ಆ ಮಾವಿನ ಹಣ್ಣು ಜೊತೆಗಿದ್ದು ಆ ಮಾವಿನ ಹಣ್ಣನ್ನು ಅರ್ಥ ಅಂತ ಇಟ್ಕೊಂಡಾಗ ಅದನ್ನು ತಿಂದರೆ ಆಗ ಮಾವಿನ ಹಣ್ಣನ್ನು ಆಸ್ವಾದನೆ ಮಾಡಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಏನಿದೆ ಅದು ನೆರವೇರುತ್ತೆ. ಆ ನೆರವೇರಿದಾಗ ಉಂಟಾಗೋ ತೃಪ್ತಿಯಿಂದಾಗಿ ಆ ಮಾವಿನ ಹಣ್ಣನ್ನು ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ಬಿಡುಗಡೆ ಸಿಗುತ್ತೆ. ಅದನ್ನು ಮೋಕ್ಷ ಅಂತ ಇಟ್ಕೊಳ್ಳೋಣ. ಹೀಗೆ ಆ ಧರ್ಮ ಮೋಕ್ಷದ ಚೌಕಟ್ಟಿನಲ್ಲಿದ್ದಾಗ ಇದು ಈ ಅರ್ಥಕಾಮಗಳು ಒಂದು ತೃಪ್ತಿಯನ್ನು ಕೊಟ್ಟು ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ಹೀಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಅರ್ಥವು ಧರ್ಮಕ್ಕೆ ಅನುಗುಣವಾಗಿ ಇಲ್ಲದೆ ಇದ್ದಾಗ ಅದು ಅನರ್ಥವನ್ನು ಉಂಟು ಮಾಡುತ್ತೆ. ಇದನ್ನು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಥೆ ಇದೆ. ಅದನ್ನು ಸಂಗ್ರಹವಾಗಿ ಹೇಳೋದಾದರೆ, ಒಬ್ಬ ತಪಸ್ವಿ ಇರ್ತಾನೆ. ಅವನು ಅಹಿಂಸಾ ವ್ರತವನ್ನು ಬಹಳ ನಿಷ್ಠೆಯಿಂದ ಪಾಲನೆ ಮಾಡಿ ಅದರಿಂದ ಅನೇಕ ಸಿದ್ಧಿಗಳನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾನೆ. ಇಂದ್ರನಿಗೆ ಈ ತಪಸ್ವಿಗೆ ಅನುಗ್ರಹ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಆದರೆ ಅನುಗ್ರಹ ಮಾಡೋಕ್ಕೆ ಮುಂಚೆ ಅವನನ್ನು ಒಂದು ಸ್ವಲ್ಪ ಪರೀಕ್ಷೆ ಮಾಡಿಬಿಟ್ಟು ಅನುಗ್ರಹ ಮಾಡೋಣ ಅಂತ ಹೊರಡ್ತಾನೆ. ಆಗ ಅವನು ಅಹಿಂಸಾ ವ್ರತವನ್ನು ಪಾಲನೆ ಮಾಡ್ತಾ ಇರ್ತಾನಲ್ಲ, ಇಂದ್ರ ಅವನ ಒಂದು ದೊಡ್ಡ ವಜ್ರಾಯುಧಕ್ಕೆ ಸಮಾನವಾಗಿರುವಂತಹ ಒಂದು ಕತ್ತಿಯನ್ನು ಅವನಿಗೆ, ನಿನಗೆ ಇದು ಉಡುಗೊರೆಯಾಗಿ ಕೊಡ್ತಾಯಿದ್ದೀನಿ ತಗೋ ಅಂತ ಹೇಳ್ತಾನೆ. ಆಗ ಆ ತಪಸ್ವಿ ಇಲ್ಲ, ನಾನು ಅಹಿಂಸಾ ವ್ರತವನ್ನು ಪಾಲನೆ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಇದು ಬೇಡ ಅಂತ ಹೇಳ್ತಾನೆ. ಆಗ ಇಂದ್ರ, ಅಲ್ಲಪ್ಪ ನೀನು ಈ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದೀಯಾ, ಯಾವುದಾದ್ರೂ ಕಾಡು ಮೃಗಗಳು ನಿನ್ನನ್ನು ಅಟ್ಯಾಕ್ ಮಾಡ್ಬೋದು, ಅವಾಗ ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಉಪಯೋಗ ಆಗುತ್ತಲ್ಲ ಇದು ಅಂತ ಕೇಳ್ತಾನೆ. ಆವಾಗ ಆಗಲೂ ಸಹ ಇಲ್ಲ, ಕಾಡು ಮೃಗಗಳು ನನ್ನನ್ನು ಅಟ್ಯಾಕ್ ಮಾಡಿದ್ರೂ ಸಹ ನಾನು ಅಹಿಂಸಾ ವ್ರತದಿಂದ ಹಿಂಸರಿಯೋದಿಲ್ಲ, ನನ್ನ ನಿಷ್ಠೆ ಆಗಿದೆ, ತಪೋನಿಷ್ಠೆ ಅಂತ ಹೇಳ್ತಾನೆ. ಆವಾಗ ಇಂದ್ರ ಮನಸ್ಸಿನೊಳಗಡೆ ಅವನನ್ನು ಮೆಚ್ಕೊಂಡು ಆದರೂ ಸಹ ಇವನ ನಿಷ್ಠೆ ಎಷ್ಟರ ಮಟ್ಟಿಗಿದೆ ಪರೀಕ್ಷೆ ಮಾಡಿಯೇ ಬಿಡೋಣ ಅಂತ ಹೇಳಿ, ಆಯಿತು ಹಾಗಿದ್ರೆ ಒಂದು ಕೆಲಸ ಮಾಡು, ಇದನ್ನು ನಾನು ನಿನಗೆ ಅಂತಲೇ ಕೊಟ್ಬಿಡೋದಿಲ್ಲ, ನನಗೊಂದು ಸ್ವಲ್ಪ ಇಲ್ಲಿ ಭೂಮಿನಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಇದನ್ನು ಮುಗಿಸ್ಕೊಂಡು ಬರೋವರೆಗೂ ಇದನ್ನು ಸ್ವಲ್ಪ ರಕ್ಷಣೆ ಮಾಡ್ಕೊಂಡಿರ್ಬೋದಾ ನೀನು ಅಂತ ಕೇಳ್ತಾನೆ. ಅದಕ್ಕೇನಿಲ್ಲ ಅಂತ ಅವನು ಒಪ್ಕೋತಾನೆ. ಸರಿ, ಅವನು ಒಪ್ಕೊಂಡು ಅದನ್ನು ಒಪ್ಕೊಂಡಿರ್ತಾನಲ್ಲ, ಸರಿ ಅದು ಮನೇಲೇ ಇರುತ್ತೆ ಅದು ಆ ಕತ್ತಿ. ಅವನಿಗೆ ಅದನ್ನು ನೋಡ್ತಾ ಇದ್ದರೆ ಅದ್ರ ಬಗ್ಗೆ ಏನೋ ಒಂದು ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಸರಿ, ಹೇಗಿದ್ದರೂ ಅದನ್ನು ರಕ್ಷಣೆ ಮಾಡಬೇಕಲ್ಲ, ನಾನು ಎಲ್ಲಿಗಾರು ನದಿಗೆ ಹೋಗಬೇಕಾದ್ರೆ ಅಥವಾ ಇನ್ನೆಲ್ಲಿಗಾದರೂ ಆಹಾರ ಸಂಪಾದನೆ ಮಾಡಿಕೊಂಡು ಬರೋಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಯಲ್ಲೇ ತೊಗೊಂಡು ಹೋಗೋಣ, ಅದನ್ನ ರಕ್ಷಣೆ ಮಾಡ್ದಂಗೂ ಆಗುತ್ತೆ ಅಂತ ಅದು ಜೊತೆಗೆ ತೊಗೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ನೋಡ್ತಾ ಇದ್ದಾನೆ, ಎಷ್ಟು ಚೂಪಾಗಿದೆ ಇದು, ಎಷ್ಟು ಶೈನಿಂಗ್ ಇದೆ ಅಂತೆಲ್ಲ ಅದ್ರ ಬಗ್ಗೆ ಅವನಿಗೆ ಕುತೂಹಲ ಮೂಡ್ತಾ ಹೋಗುತ್ತೆ. ಸರಿ, ಆಮೇಲೆ ಏನು ಮಾಡ್ತಾನೆ, ಹೋಗ್ತಾ ಬರ್ತಾ ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ಸುಮ್ಮನೆ ಇರಲ್ಲ, ಅದು ಇವನಲ್ಲಿ ಒಂದು ಟೆಂಡೆನ್ಸಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸ್ವಲ್ಪ ಅಲ್ಲೇ ಯಾವುದಾದ್ರೂ ಗಿಡಗಳಿರುತ್ತಲ್ಲ, ಕಾಡು ಗಿಡಗಳು, ಅದನ್ನು ಸುಮ್ಮನೆ ಹಿಂಗೆ ತರೆಯೋದು, ಸ್ವಲ್ಪ ಹಿಂಗೆ ಬೀಸಿದ್ರೆ ಎಷ್ಟು ಶಾರ್ಪಾಗಿ ಹೇಗೆ ಕಟ್ ಮಾಡುತ್ತೆ ಅದು ಅಂತ ಅಂದ್ಕೊಳ್ಳೋದು. ಹಾಗೇ ಮಾಡ್ತಾ ಆ ಕತ್ತಿಯನ್ನು ಉಪಯೋಗಿಸುವಂತಹ ಒಂದು ಪ್ರವೃತ್ತಿ ಇವನಲ್ಲಿ ಹುಟ್ಟುಬಿಟ್ಟಿರುತ್ತೆ ಸ್ವಲ್ಪ ಸಮಯದಲ್ಲಿ. ಆಮೇಲೆ ಒಂದು ದಿನ ಇಂದ್ರ ಒಂದು ಕಾಡು ಪ್ರಾಣಿ ವೇಷದಲ್ಲಿ ಬಂದು ಇವನನ್ನು ಅಟ್ಯಾಕ್ ಮಾಡೋ ಥರ ನಟಿಸ್ತಾನೆ. ಆವಾಗ ಇವನು ಆ ಕತ್ತಿಯನ್ನು ತಗೊಂಡು ಆ ಕಾಡು ಪ್ರಾಣಿ ಮೇಲೆ ಬೀಸಕ್ಕೆ ಹೋಗ್ತಾನೆ ಆ ತಪಸ್ವಿ. ಆಗ ಆ ಕಾಡು ಪ್ರಾಣಿ ಮಾತಾಡುತ್ತೆ, ಎಲ್ಲವೋ ವ್ಯಾಧ ಅಂತ. ಆಗ ಇವನಿಗೆ ಎಚ್ಚರಿಕೆ ಆಗೋಗುತ್ತೆ, ಇದೇನಿದು, ನಾನು ಅಹಿಂಸಾ ವ್ರತವನ್ನು ಪಾಲನೆ ಮಾಡ್ತಿದ್ದಂತಹ ಒಬ್ಬ ತಪಸ್ವಿ, ನಾನು ಈಗ ಒಂದು ಬೇಟೆಯಾಡುವಂತಹ ಬೇಡನ ಒಂದು ರೀತಿಯಲ್ಲಿ ನಾನು ಆಚರಿಸ್ತಾ ಇದ್ದೀನಲ್ಲ, ಆ ಪ್ರಾಕ್ಟೀಸ್ ಇಟ್ಕೊಂಡ್ಬಿಟ್ಟಲ್ಲ ನಾನು ಅಂತ ಇವನಿಗೆ ತಕ್ಷಣ ಒಂದು ಎಚ್ಚರಿಕೆ ಆಗುತ್ತೆ. ಆಗ ಇಂದ್ರ ಅವನಿಗೆ ಪ್ರತ್ಯಕ್ಷ ಆಗ್ಬಿಟ್ಟು, ನಾನೇ ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಹೀಗೆ ಮಾಡಿದ್ದು ನೋಡು, ನಾನು ಹಿಂಗೇನಕ್ಕೆ ಇದನ್ನು ಪಾಠ ಹೇಳಿದೆ ಅಂತಂದರೆ, ಒಂದು ಈ ಅರ್ಥ ಅನ್ನೋದು ಅನರ್ಥವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಆ ಕತ್ತಿನ ನೀನು ನನಗೆ ವಾಪಸ್ ಕೊಟ್ಬಿಡು, ನಿನ್ನ ತಪಸ್ಸಿಯನ್ನು ಇನ್ನೂ ಒಂದು ಸ್ವಲ್ಪ ಮುಂದುವರಿಸ್ಕೊ, ಆಮೇಲೆ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಆ ತಪಸ್ವಿಯನ್ನು ಕಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಈ ಕಥೆಯ ಒಂದು ತಾತ್ಪರ್ಯ ಏನು ಅಂತಂದರೆ, ಇವನಲ್ಲಿ ಒಂದು ಕತ್ತಿ ಇತ್ತು,
ಅದು ಅರ್ಥ, ಅದು ಯಾಕೆಂದರೆ ಅದೊಂದು ವಸ್ತು, ಅದು ಇವನ ಧರ್ಮಕ್ಕೆ ಸೇರಿರಲಿಲ್ಲ. ಅದು ಆದ್ದರಿಂದ ಧರ್ಮಕ್ಕೆ ಒಳಪಟ್ಟಿರಲಿಲ್ಲ ಇವನಲ್ಲಿರುವಂತಹ ಒಂದು ಅರ್ಥ ಸಂಗ್ರಹ. ಅದು ಇವನ ಒಂದು ಸ್ವಭಾವವನ್ನೇ ಬದಲಾಯಿಸ್ಬಿಡ್ತು. ಅಂದರೆ ಇವನಲ್ಲಿ ಒಂದು ಅನರ್ಥವನ್ನು ಉಂಟು ಮಾಡ್ತು. ಇವನು ಅಹಿಂಸಾ ಸಿದ್ಧಿಗೋಸ್ಕರ ಇವನು ಏನಂತ ಒಂದು ತಪಸ್ಸೆ ಮಾಡಿದ್ನೋ ಆ ತಪಸ್ಸನ್ನು ಭಂಗ ಮಾಡ್ತದು. ಹೀಗೆ ಅನರ್ಥ ಅಂತ ಉಂಟಾಯಿತು. ಆದರೆ ಈ ಅರ್ಥ ಅನ್ನೋದು ಧರ್ಮಕ್ಕೆ ಅನುಗುಣವಾಗಿದ್ದಾಗ, ಈಗ ಶ್ರೀರಾಮಚಂದ್ರನಲ್ಲಿ ಒಂದು ಕ್ಷಾತ್ರ ಧರ್ಮ ತುಂಬಿ ಪರಿಪೂರ್ಣವಾಗಿತ್ತು. ಅವನಲ್ಲಿ ಅದ್ಭುತ ಶಸ್ತ್ರಾಸ್ತ್ರ ಸಂಪನ್ನನಾಗಿ ಇದ್ದಂತಹ ಒಂದು ಸಂಪನ್ನನಾಗಿದ್ದ ಅವನು, ಅತ್ಯದ್ಭುತ ಸಾಮರ್ಥ್ಯ ಇತ್ತು. ಶ್ರೀರಾಮಚಂದ್ರ ಏನು ಹೇಳ್ತಾನೆ ಅಂತಂದರೆ, ಒಮ್ಮೆ ಆ ಅಸ್ತ್ರಗಳೆಲ್ಲ ಮೂರ್ತಿ ರೂಪವನ್ನು ತಾಳಿ ನಮಗೇನು ಆಜ್ಞೆ ಹೇಳು ಅಂತ ಕೇಳುತ್ತೆ. ಈ ಅಸ್ತ್ರಗಳಿಂದ ಯಾರಾದರೂ ಟೆಂಪ್ಟ್ ಆದರೆ ಹೋಗ್ಬಿಟ್ಟು ಅದನ್ನು ನಾಶ ಮಾಡು, ಇದನ್ನು ನಾಶ ಮಾಡು ಅಂತ ಹೇಳ್ಬೋದಿತ್ತು. ಆದರೆ ಶ್ರೀರಾಮಚಂದ್ರ ಪ್ರಭು ಅದರ ಬಗ್ಗೆ ಸಹಜತೆಯಿಂದ ನೀವು ನಿಮ್ಮ ಸ್ಥಾನಗಳಲ್ಲಿ ಇರಿ, ಅವಶ್ಯಕತೆ ಬಂದಾಗ ನಾನು ಕರಿತೀನಿ, ಅವಾಗ ಬನ್ನಿ ಅಂತ ಹೇಳಿ ಅದನ್ನು ಕಳಿಸ್ತಾನೆ. ಅವನು ಕ್ಷಾತ್ರ ಧರ್ಮವನ್ನು ಅನುಸರಿಸ್ತಾ ಇರ್ತಾನೆ. ಅವನಲ್ಲಿ ಈ ಅರ್ಥ ಅನ್ನೋದು ಬಂದಾಗ ಅದು ಧರ್ಮಕ್ಕೆ ಅನುಗುಣವಾಗಿ ಅದ್ರ ಪಾಡ್ಗೆ ಅದಿರುತ್ತೆ. ಅದು ಎಲ್ಲಿ ಬೇಕೋ ಅಲ್ಲಿ ವಿನಿಯೋಗ ಆಗುತ್ತದು. ಅಂದರೆ ರಾವಣ ಸಂಹಾರ ಮಾಡಬೇಕಾದ್ರೆ, ಆ ರಾವಣನ ಜೊತೆ ಯುದ್ಧ ಆಗಬೇಕಾದ್ರೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಶ್ರೀರಾಮಚಂದ್ರ ಪ್ರಯೋಗ ಮಾಡ್ತಾನೆ. ಅಲ್ಲಿ ಅದು ವಿನಿಯೋಗವಾಗುತ್ತೆ. ಅಂದರೆ ಇಲ್ಲಿ ಧರ್ಮಕ್ಕೆ ಅನುಗುಣವಾಗಿ ಅರ್ಥ ಇತ್ತು ಅಂತ ಆದಾಗ ಅದು ಜೀವನದಲ್ಲಿ ಒಂದು ಪುರುಷಾರ್ಥವನ್ನು ಸಂಪಾದನೆ ಮಾಡಿಕೊಡುತ್ತೆ. ಅದಕ್ಕೋಸ್ಕರನೇ ಮಹರ್ಷಿಗಳು ಒಂದು ಸುಭಾಷಿತವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅರ್ಥದ ಬಗ್ಗೆ ನಮ್ಮ ಮನೋಭಾವನೆ ಹೇಗಿರಬೇಕು ಅಂತಂದರೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್. ಅಂದರೆ ನಾನು ಎಂದೆಂದಿಗೂ ಇರ್ತೀನಿ ಅನ್ನೋ ತರಹ ಒಂದು ಮನಸ್ಸಿಟ್ಕೊಂಡು, ನಾವು ಎಂದೆಂದಿಗೂ ಇರ್ತೀವಿ ಅಂತಂದರೆ ಏನು, ಅದಕ್ಕೆ ತಕ್ಕಂತೆ ಎಷ್ಟು ಧನ ಇರಬೇಕು, ನಮ್ಮಲ್ಲಿ ಎಷ್ಟು ವಿದ್ಯೆಗಳಿರಬೇಕು. ವಿದ್ಯಾಮರ್ಥಂಚ ಸಾಧಯೇತ್, ವಿದ್ಯೆಯನ್ನು ಮತ್ತು ಧನವನ್ನು ಸಂಪಾದನೆ ಮಾಡಬೇಕಂತೆ. ಹಾಗಿದ್ರೆ ಬರೀ ವಿದ್ಯೆ ಈ ಥರ ಸಂಪಾದನೆ ಮಾಡೋದರಲ್ಲೇ ಇಟ್ಬಿಟ್ರೆ ನಾವು ಧರ್ಮವನ್ನು ಯಾವಾಗ ಇಟ್ಕೊಳ್ಳೋದು ಅಂತಂದರೆ, ಅದಕ್ಕೂ ಹೇಳಿದ್ದಾರೆ, ಮೃತ್ಯು ನಮ್ಮ ಜೀವನವನ್ನು, ನಮ್ಮ ಜುಟ್ಟನ್ನು ಅದರ ಕೈಯಲ್ಲಿ ಇಟ್ಕೊಂಡಿದೆ ಅನ್ನೋದನ್ನು ಜ್ಞಾಪಿಸ್ಕೊಂಡು ಒಡನೆಯೇ ಧರ್ಮಾಚರಣೆ ಮಾಡಬೇಕು ಅಂತ, ಆ ಧರ್ಮವನ್ನು ಅಷ್ಟು ತೀವ್ರತೆಯಿಂದ ಆಚರಣೆ ಮಾಡಬೇಕು ಎಂಬುದಾಗಿ ಅದೆರಡರ ನಡುವಿನ ಒಂದು ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ ಮಹರ್ಷಿಗಳು. ಹೀಗೆ ಈ ಒಂದು ಬ್ಯಾಲೆನ್ಸ್ ಅಂದರೆ ಧರ್ಮ ಮತ್ತು ಅರ್ಥ ಅಥವಾ ಇನ್ನೂ ವಿಸ್ತಾರ ಮಾಡಿ ಹೇಳೋದಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರ ನಡುವಿನ ಬ್ಯಾಲೆನ್ಸ್ನ ಇಟ್ಕೊಂಡು ಧರ್ಮಕ್ಕೆ ಅನುಗುಣವಾಗಿ ಅರ್ಥವನ್ನು ಸಂಪಾದನೆ ಮಾಡಿ ಪುರುಷಾರ್ಥಮಯವಾದ ಜೀವನ ಮಾಡಬೇಕು ಅನ್ನೋದನ್ನು ಮಹರ್ಷಿಗಳು ಆ ನೋಟವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಜ್ಞಾಪಿಸ್ಕೊಂಡು ಹಾಗೆ ಜೀವನ ಮಾಡೋಣ ಅಂತ ನೆನಪಿಸ್ಕೊಂಡು ಈ ಪ್ರವಚನವನ್ನು ಮಂಗಳ ಮಾಡ್ತಾನೆ. ಕೃಷ್ಣಾರ್ಪಣಮಸ್ತು.